ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿ ಅಕ್ಕಗೆ ಅಕ್ಕ ಸಡನ್ನಾಗಿ ಎದ್ದೋಳು ರೆಡಿಯಾಗು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ರು. ವೆಂಕಿನ ಹೋಗಿ ನೋಡ್ಕೊ ಬರ್ತೀವಿ ಏನಮ್ಮ. ಹೌದು, ಏನಕ್ಕೆ ಈ ಥಾಟು ಇವತ್ತು ಬೆಳಗ್ಗೆ ಗೊತ್ತಿಲ್ಲ, ಸಡನ್ನಾಗಿ ಏನೋ ಕನ್ಸಲ್ಲಿ ಏನೋ ಬಂದ್ರ? ಅವ್ರು ತುಂಬ ದಿವಸದಿಂದ ಕನ್ಸಲ್ಲಿ ಬರ್ತಿದ್ದಾರೆ. ಓಕೆ ಗೈಸ್, ತಿರುಪತಿ ಎಡಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಲೆಟ್ಸ್ ಗೋ. ಈಗ ಸದ್ಯಕ್ಕೆ ನಮ್ಮ ಮನೆ ಹತ್ರ ಇರೋ ಪೆರುಮಾಳ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಸೋ ಬ್ಯೂಟಿಫುಲ್. ಐ ಟೇಕ್ ಯು ದೇ. ತುಂಬ ಚೆನ್ನಾಗಿದೆ. ಯುಗಾದಿಗೆ ಹೋಗಿದ್ವಲ್ಲ, ಅದೇ ಯಾ ಯುಗಾದಿಗೆ ಹೊಸ ವರ್ಷಕ್ಕೆ ಅಲ್ಲೇ ಹೋಗಿದ್ದು. ಸೊ ಇವಾಗ ಹೋಗೋಣ. ಬಟ್ ನಂಬರ್ ಪ್ಲೇಟ್ ಬಂದಿಲ್ಲ. ಸೊ ಆ್ಯಕ್ಚುಲಿ ನಮ್ಮ ವ್ಯೂವರ್ಸ್ಗೆ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ಹೇಳೇ ಇಲ್ಲ. ಹೌದಾ? ಸೊ ಫ್ಯಾಮಿಲಿ, ನಮ್ಮ ಅಕ್ಕ ಹೊಸ ಬೈಕ್ ತೊಗೊಂಡ್ರು. ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಆಗಿ ಮಾತ್ರ ಅಪ್ಡೇಟ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಲ್ಲ ನಾನು. ಸೊ ಶೀ ಈಸ್ ಲಿಟ್ರಲಿ ರೈಡಿಂಗ್ ದ ಹಿಮಾಲಯನ್ 450. ಓ ಮೈ ಗುಡ್ನೆಸ್, ಎಷ್ಟು ಕಷ್ಟ ಗೊತ್ತಾ? ಆಲ್ಮೋಸ್ಟ್ 200 kg ಇದೆ. ಇನ್ನು ಅದು ಇವಳು ಎಕ್ಸ್ಟ್ರಾ ಏನೇನೋ ಫಿಟ್ಟಿಂಗ್ಸ್ ಮಾಡಿಸಿರೋದು ಒಂದು 220 kg ಇದೆಯಾ? ಅಷ್ಟಿರಲ್ಲ, 200 kg. 200 ಇಲ್ಲ, ಅದು ಆ್ಯಕ್ಚುಲಿ 200 kg. ಅದೇ ಅದು ಅಷ್ಟು ಫಿಟ್ಟಿಂಗ್ಸ್ ಅಷ್ಟು kg. ಅದೇ ಇನ್ನೊಂದು ಸ್ವಲ್ಪ ಬಟ್ ಲಗೇಜಸ್ ಎಲ್ಲ ಹಾಕಿದ್ರೆ ಅಷ್ಟು ಆಗುತ್ತೆ. ಲಿಟ್ರಲಿ ಇಟ್ಸ್ ವಾವ್, ಇಟ್ಸ್ ಅ ಬಿಸ್ಟ್. ಯಾ, ಇಟ್ ಈಸ್ ಅ ಮಾನ್ಸ್ಟರ್ ರೈಡಿಂಗ್ ದ ಬೀಸ್ಟ್. ಆ್ಯಕ್ಚುಲಿ ನಾನು ಗಾಡಿ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಮುಂಚೆ 2 ಸರಿ ಹೋಗಿ ಕೊಟೇಶನ್ ಹಾಕ್ಕೊಬಂದೆ. ಬಟ್ ನನಗೆ ಲಿಟ್ರಲಿ ಅದು ಆಗುತ್ತಾ, ಬಿಕಾಸ್ ನಾನು 411 ಓಡಿಸಿದ್ದೀನಿ. ಅದು ಕಾನ್ಫಿಡೆಂಟ್ ಇತ್ತು. ಸೊ ಐ ವಾಸ್ ಲುಕಿಂಗ್ ಫಾರ್ 411 ಓನ್ಲಿ. ಬಟ್ ನನಗೆ ಒಳ್ಳೆ ಗಾಡಿ ಸಿಗಲಿಲ್ಲ 411. ಸೊ ದೆನ್ ಹಿಮಾಲಯನೆಲ್ಲ ಲೈಫಲ್ಲಿ ಅಷ್ಟೇ, ರಾಯಲ್ ಎನ್ಫೀಲ್ಡ್ ಎಲ್ಲ ಓಡ್ಸೋಕ್ಕಾಗಲ್ಲ. ಬಿಕಾಸ್ ಐ ವಾಸ್ ಆಲ್ ಸೆಟ್, ಐ ವಾಂಟೆಡ್ ಹಿಮಾಲಯನ್ ಓನ್ಲಿ. ಇಲ್ಲಾಂದರೆ ಕ್ಲಾಸಿಗೆಲ್ಲ ಸಿಟಿ ರೈಡ್ಸಿಗೆ ನನಗೆ ಇಷ್ಟ. ಆ್ಯಂಡ್ ಮೈ ಬ್ರದರ್ ಓನ್ ಕ್ಲಾಸಿಕ್. ಸೊ ಓಕೆ, ತಿರ್ಗಾ ಏನಕ್ಕೆ ಅದೇ ಕ್ಲಾಸಿಗೆ ತೊಗೊಳ್ಳೋದು, ಸ್ವಲ್ಪ ಅಡ್ವೆಂಚರಸ್ ಬೈಕ್ ಇರಬೇಕು ಅಂತಲೇ ಇತ್ತು. ಸೊ ಫೈನಲಿ ಒಂದು ದಿವಸ ದೇವ್ರ ಕಣ್ಣು ಓಪನ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿಬಿಟ್ವಿ. ಅದು ಆ್ಯಕ್ಚುಲಿ ಆಗಿದ್ದು ಒಂಥರ ಹೆಂಗೆ ಅಂತಂದರೆ, ಯಾರಿಗೋ ಇನ್ನೊಬ್ಬರಿಗೆ ಗಾಡಿ ತೊಗೊಳೋದಕ್ಕೆ ಸುಮ್ಮನೆ ಹೋಗಿದ್ದು, ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬರೋಣ, ಕೊಟೇಶನ್ ಹಾಕ್ಸೋಣ ಅಂತ. ಅಲ್ಲಿ ಅಕ್ಕ ನೋಡ್ಬಿಟ್ಟು ಅಕ್ಕ ಫುಲ್ ಖುಷಿಯಾಗಿ ಆಯಿತು ಬಿಡು ಒಂದ್ಸಲಿ ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದ್ರೆ ಜಸ್ಟ್. ಸೊ ಟೆಸ್ಟ್ ಡ್ರೈವ್ ಮಾಡಿದ ತಕ್ಷಣ ಅಕ್ಕ ಇಲ್ಲ ನನಗೆ ಇದೇ ಬೈಕ್ ಬೇಕು ಅಂತ ಕುತ್ಕೊಬಿಟ್ರು. ಲೈಕ್ ಲಿಟ್ರಲಿ ಯಾವ ಹುಡುಗಿನ ಕೂಡ ಯೋಚನೆ ಮಾಡೋಕ್ಕಾಗಲ್ಲ ಅದು ಓಡಿಸೋದಕ್ಕೆ. ಇಲ್ಲ, ಹುಡುಗಿರು ಓಡಿಸಿದ್ದಾರೆ. ಬಟ್ ನನ್ನ ಪ್ರಕಾರ ನಾನು ನೋಡಿದ್ರಲ್ಲಿ ಸ್ವಲ್ಪ ಒಂದು 100% ಒಂದು 10% ಹುಡುಗಿರ ಹತ್ರ ಹಿಮಾಲಯನ್ 450 ಇರುತ್ತೆ ಅನ್ಕೋತೀನಿ. ಇಲ್ಲ ಲೈಕ್ ತುಂಬ ಪ್ರೊಫೆಷ್ನಲ್ ರೈಡರ್ಸ್ ಇರ್ತಾರಲ್ಲ, ಲೈಕ್ ತುಂಬ ವರ್ಷದಿಂದ ಓಡಿಸ್ತಿರೋ ಬೈಕರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಇದೆ. ಸೊ ಬಿಗಿನರ್ಸ್ ಹಿಮಾಲಯನ್ 450 ನನ್ನ ಪ್ರಕಾರ ಇರ್ಬೋದೇನೋ. ಬಟ್ ನಾನು ನೋಡಿದ್ದರಲ್ಲಿ ಒಂದು 10%. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಬೈಕ್. ಥ್ಯಾಂಕ್ ಯು ಸೋ ಮಚ್. ಅಕ್ಕನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ನಿಮ್ಮ ಸಪೋರ್ಟ್ ಅಕ್ಕಗೆ ತುಂಬಾ ಇಂಪಾರ್ಟೆಂಟ್. ಸೊ ಇಟ್ಸ್ ಟು ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ. ಫುಲ್ ಫೈನಲಿ ವಿ ರೀಚ್ಡ್ ಟೆಂಪಲ್. It is 6,000. ಗೈಸ್ ನೋಡಿ, ಇದು ಲೇಕು, ಇದ್ರ ಮುಂದೆಗಡೆನೇ ದೇವಸ್ಥಾನ ಇರೋದು. ಇಟ್ಸ್ ಆ್ಯಕ್ಚುಲಿ ಪೀಸ್ಫುಲ್.
ನಮ್ಮ ಪೆರುಮಾಳ್ ಗೋವಿಂದ ಒಳಗಡೆ ಇದ್ದಾವೆ. ಗೋವಿಂದ ಅಂತೂ ಇಂತೂ ಇವರು ಏರಿಯಾದಲ್ಲಿ ಒಂದು ಒಳ್ಳೆ ಹೋಟೆಲ್ ಓಪನ್ ಮಾಡಿದ್ದಾರೆ. ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಏನಂತೀರ ಉಷ ಅವರೇ? ಎಸ್, ಬನ್ನಿ ಹೋಗೋಣ. ಸೊ ಯಾರಾದರೂ ಆನೇಕಲ್ ಮೇಲಿಂದ ಹೋಗ್ತಿದ್ದೀರಾ ಅಂದರೆ ಇಲ್ಲೊಂದು ಒಳ್ಳೆ ಹೋಟೆಲ್ ಇದೆ ಅನ್ಕೋತೀನಿ. ಹೋಗಿ ಒಳಗೆ ಟೇಸ್ಟ್ ಮಾಡೋಣ, ಟೇಸ್ಟ್ ಹೇಗಿದೆ ಅಂತ. ಸೊ ಹುಷಾರು ಆಲ್ರೆಡಿ ಹೋಗಿದ್ದಾರೆ. ಹಾಂ, ಆರ್ಡರ್ ಮಾಡೋಣ. ಆಯ್ತು. ನೆನ್ನೆ ಜಗಳಾಡಿದ್ದಕ್ಕೆ ಟ್ರೀಟ್ ಬಂದಿರೋ. ಅಕ್ಕ ಎಸಿನೇ ಬೇಕಂತ ಈಚೆ ಬೇಡ. ಅವ್ನು ಮಾತಾಡಿದ್ದು ಕೇಳಿಸ್ತಾ? ಚಾರ್ಜ್ ಪರ್ ಆರ್ಡರ್ 20-25 ಅಂತ. ಆಬ್ವಿಯಸ್ಲಿ ಎ ಸಿಗೆಲ್ಲ ಅವ್ರು ಕರೆಂಟ್ ಬಿಲ್ ಕಟ್ಟಬೇಕಲ್ಲ. ಸರಿ ಆಯ್ತು, ಮಾಡಿ ಆರ್ಡರ್. ಅಷ್ಟೇ. ನಂಗೆ ಕೋಲ್ಡ್ ವಾಟರ್ ಬೇಕು ಫಸ್ಟ್. ಕೋಲ್ಡ್ ವಾಟರ್ ಫಸ್ಟ್. ಸಮಥಿಂಗ್ ಲೈಟ್. ಮೀಲ್ಸ್ ಎಲ್ಲ ಬೇಡ ನನಗೆ ಈಗ. ನೀನೇನು ತಗೋತೀಯಾ? ಐ ಆಮ್ ಪ್ಲಾನಿಂಗ್ ಟು ಟೇಕ್ ಚೋಲೆ ಭಟೂರೆ. ಓಕೆ. ಅಕ್ಕ ಚೋಲೆ ಭಟೂರೆ ಎಷ್ಟೋ ದಿನದಿಂದ ಕೇಳ್ತಾ ಇದ್ಲು ಬೇಕು ಬೇಕು ಅಂತ. ಸೊ ಫೈನಲಿ ಬಂತು. ಅಕ್ಕ ಬಾಲಿಸ್ತಾ ಇದ್ದಾವೆ ಈಗ. ಸೂಪ್ ಹೊಟ್ಟೆ ತುಂಬ. ಹೌದಾ? ಹಂಗೆ ಬೇರೆದೆಲ್ಲ ಕೆಲಸ ಮಾಡ್ಲಾ? ಇಲ್ಲ, ಮೆಲ್ಲಕ್ಕೆ ತಿನ್ನೋದು ಯಾರು ಫುಲ್ ಟೈಮ್. ದಿಸ್ ಈಸ್ ವೆಜ್ ತಂದೂರಿ ಅಲ್ಲ, ಪನ್ನೀರ್ ಟಿಕ್ಕಾ. ವೆಜ್ ತಂದೂರಿ. ಹಾಂ, ಪನ್ನೀರ್ ಟಿಕ್ಕಾ. ಇಟ್ ಲುಕ್ಸ್ ಗುಡ್. ಹೇಳು ಏನು? ಬೆಂಗಳೂರಲ್ಲಿ ಫೇಮಸ್ ಹೋಟೆಲ್ ಐತಿ. ಯಾವುದು? ಫುಲ್ ರಾಜರ್ ಥರ ಟ್ರೀಟ್ ಮಾಡ್ತಾರೆ. ಆ ಹೋಟೆಲಿಗೆ ಹೋಗ್ಬೇಕು. ಎಲ್ಲಿರೋದು? ಫುಲ್ ಸಿಲ್ವರ್ ಪ್ಲೇಟ್, ಗೋಲ್ಡ್ ಪ್ಲೇಟ್ ಮೆನು. ಎಲ್ಲಿದೆ ಗೊತ್ತಿಲ್ಲ, ಬಟ್ ಅದು ವಿರಾಟ್ ಕೊಹ್ಲಿ ಯಾರೋ ಒಂದು ಆ್ಯಕ್ಟ್ರೆಸ್ ಸೆಲೆಬ್ರಿಟಿ ಹೋಟೆಲ್. ಓಕೆ, ಹೋಗೋಣ ಬಿಡು. ಅಕ್ಕಗೆ ಫುಡ್ ಹೆವಿ ಆಯ್ತಂತೆ, ಲೆಮನ್ ಸೋಡಾ ಕುಡಿತದೆ. ಹೆವಿ ಅಲ್ಲ, ಪೂರಿ ಫುಲ್ ನಾನೇ ತಿಂದೆ ಅದಕ್ಕೆ. ಪೂರಿನ ತಿನ್ಬಿಡ್ತು. ಜಂಪ್ ಮಾಡು. ಒಂಚೂರು ಸ್ಲಿಪ್ ಆದ್ರೆ ಪಕ್ಕ ಬೀಳ್ತೀಯ. ಅಕ್ಕ ಫ್ರೆಂಡ್ಸ್, ಈಗ ಶ್ರೀ ಅವ್ರ ತಮ್ಮ ಮತ್ತು ಅವ್ರ ಫ್ರೆಂಡ್ ಬಂದವ್ರೆ ಗಾಡಿ ರೆಡಿ ಮಾಡೋಕ್ಕೆ. ಸೊ ಇಷ್ಟು ದಿನ ಅದು ಇದಾಗಿತ್ತು, ಟಯರು ರಿಮೂವ್ ಮಾಡಿ ಈಗ ಹೊಸದು ಹಾಕಬೇಕು. ಅಲ್ಲಿ ಆ ಹುಡುಗ ಇದ್ದಾನಲ್ಲ, ಅವನದು ಇವತ್ತು ಮೊಬೈಲ್ ಕಳೆದೋಗ್ಬಿಟ್ಟಿದೆ. ಗಾಡೀಲಿ ಬರ್ತಾ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಬಟ್ ಯಾರೋ ಎತ್ಕೊಂಡಿದ್ದಾರೆ, ಬಟ್ ಅವ್ರಿಗೆ ಸ್ವಿಚ್ ಆಫ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಪಾಪ ಹುಡುಗ ಫುಲ್ ತಲೆ ಕೆಡಿಸ್ಕೊಂಡು 50 ಸಲ ಫೋನ್ ಮಾಡ್ತಾನೆ ಅವನೇ. ಇನ್ನೂರು ಸಲ ಮಾಡೋ ಅಂತ. ಪಂಚರ್ ಆಗಿದೆ, ಜಾಕ್ ಹಾಕಿ ನಿಲ್ಸಿದ್ದೀವಿ, ಬಟ್ ಅದು ರಿಮೂವ್ ಆಗ್ತಾಯಿಲ್ಲ, ಫುಲ್ ಸ್ಟಕ್ ಆಗಿಬಿಟ್ಟಿದೆ. ನಾನು, ಶ್ರೀ, ನನ್ನ ಫ್ರೆಂಡ್ಸು, ಆಮೇಲೆ ಎಲ್ಲರೂ ಟ್ರೈ ಮಾಡಿದ್ವಿ. ಇವಾಗ ಫೈನಲಿ ದ ಓನರ್ ಆಫ್ ದ ಕಾರ್ ಇಸ್ ಹಿಯರ್, ವಿಕ್ಕಿ. ಅವನೇ ಈಗ ನೋಡೋಣ ಅವನು ಏನು ಮಾಡ್ತಾನೆ. ಇಲ್ಲ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು. ಆ್ಯಂಡ್ ಟೆಡಿ ಸ್ಲೀಪಿಂಗ್ ಇನ್ಸೈಡ್. ಐ ಟೆಡಿ, ನೀ ಏನಮ್ಮ, ನೀ ಏನು ಆ ಟಯರ್ ಬಿಚ್ಚಿಬಿಟ್ರೆ 1000 ರೂಪಾಯಿ ಕೊಡ್ತೀನಿ. ಆಗಲ್ಲ ಕಣೆ,
ಸೀರಿಯಸ್ಲಿ ಆಗಲ್ಲ ಅದು. ನಾವು ಎಷ್ಟು ಟ್ರೈ ಮಾಡಿದ್ವಿ ಗೊತ್ತಾ. ಬಟ್ ಬರಲಿಲ್ಲ ಅಂತಂದರೆ ನೀವು ಎಷ್ಟು ಕೊಡ್ತೀರಾ? ಹಂಗೆಲ್ಲ ಆಗಲ್ಲ ಚಾಲೆಂಜ್. 2 ಕಡೆಯಿಂದನೂ ಇರಬೇಕಲ್ವೇನೆ ಚಾಲೆಂಜ್ ಅಂದರೆ. ಹಾಂ, ಅವ್ರು ನನ್ನ ಹತ್ರನೇ ತಗೊಡ್ತಾರೆ. ಯಾವುದೇ? ಅದೇ ನಮ್ಮ ಅಪ್ಪಂದು ಕೇಶು ಪ್ರಕಾಶ್. ಅದು ನೀನು ಅವಳ ಹತ್ರ ಕಟ್ಟಿದ್ದು. ಈ ಸಲ ನಾನು ಕಟ್ತಾ ಇರೋದು. ಬಿಚ್ಚಿದ್ರೆ 1000 ರೂಪಾಯಿ, ಇಲ್ಲ ಅಂದರೆ 2000 ರೂಪಾಯಿ ನೀವು ನಮ್ಗೆ ಕೊಡಬೇಕು. ಬರ್ತಾ ಇಲ್ಲ ಅದು. ಏನು ಕಾಮಿಡಿ ಮಾಡ್ತೀನಿ. ನೀ ಪರಂದು ನಿಮಿಷ ಟಯರ್ ಟೈರ್ ಪಿಂಚಿನ ಅಂದ್ರಬೋದಾ? ಆದರೆ ಅಕ್ಕನೇ ಫುಲ್ ಖುಷಿ ಆಗ್ಬಿಟ್ಟ, ಬಿಕಾಸ್ ಅವಳು ಬೇಬಿ ಬಂದ್ಬಿಟ್ಟಿದೆ ನೋಡಿ. ಹಿಮಾಲಯನ್ ವಿಕ್ಕಿ ಅವ್ರ ಫ್ರೆಂಡು ಈ ಗಾಡೀಲಿ ಬಂದರು. ಸೊ ಇವಾಗ ಹೋಗ್ತೀವಿ ಈ ಗಾಡೀಲಿ. ಸಾಕು ಸಾಕು. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸ್ಪೀಡಾಗಿ ಹೋಗ್ತಾಳೆ. ಎಲ್ಲ ಅಜೀವ್ ಆಗುತ್ತೆ ಅಂತ. ಸೊ ಇವಾಗ ಹೋಗಿ ಗಾಡಿ ರೆಡಿ ಮಾಡಿಸೋಣ. ಎಷ್ಟು ಹೊಡೋದ್ವಲ್ಲ, ಅದೇ ಆ ಕಡೆ ಆಪೋಸಿಟಿಂದ ಹೊಡೆದಿದೆ. ನೀವು ಮಾಡೋದಾ? ನೀವು ನನಗೆ ಗೊತ್ತಿಲ್ಲ, ನಾನು ಚಾಲೆಂಜ್ ಹೇಳಿದ್ದು ನೀನು ಮಾಡೋದು ಅಂತ. ಎಷ್ಟು ದಿನದಿಂದ ಮಾಡಲಿಲ್ಲ. ಕಾಣಿಸ್ತೈತಾ? ಇದೊಂದು ಎತ್ತಿ ಇಟ್ಕೊಳ್ಳೆ ನೀನು. ಹೌದಾ? 2 ವೀಲರ್ಗೆ ಟ್ರೈ ಮಾಡಿದ್ವಿ. ಏನಾದರೂ ಆಗೋದ್ರೆ ಎಲ್ಲೂ ಸಿಗ್ಲಿಲ್ಲ ಅನ್ನೋ ಟೈಮಲ್ಲಿ ಒಂದ್ಸಲ ಚುಚ್ಚಿ ಗೊತ್ತಾಗ್ಬೋದು. ಇವ್ರ ಹತ್ರ ಮತ್ತೆ ಏರಿರುತ್ತಲ್ಲ, ಮತ್ತೆ ಗಾಳಿ ತುಂಬಿಸ್ತದೆ. ನಾವು ತುಂಬಿಸೋಕ್ಕಾಗಲ್ವಲ್ಲ. ಸಮಥಿಂಗ್ ಐ ಲರ್ನ್ ಟುಡೇ. ಒಂದು ಟೈರ್ಗೆ 30 ಪಂಚರ್. ಕಾರ್ ಟೈರ್ಗೆ. ಬೈಕ್ಗೆ ಬೈಕ್ 15 ಹಾಂ, ಮ್ಯಾಕ್ಸಿಮಮ್ 15-20 ಬೈಕಿಗೆ. ಅದು ದಟ್ಸ್ 30-40 ಸೈಟ್ ಈಗ ನೆನಪಿರುತ್ತೆ. ಟೋಟಲ್ 6 ಪಂಚರ್. ಓಕೆ, ಕೆಲಸ ಮುಗೀತು. ಅವ್ರ ಮನೆಗೆ ಹೋಗ್ತಾರೆ, ನಾವು ಹೋಗೋಣ ನಮ್ಮ ಮನೆಗೆ. ಇವನು ಇನ್ನೊಂದ್ಸಲಿ ಫೋನ್ ಮಾಡಬೇಕು, ಅದಕ್ಕೆ ಅರ್ಥ. ಓಕೆ ಗಾಯ್ಸ್, ಇದು ಇವತ್ತಿನ ಡೈಲಿ ವ್ಲಾಗ್. ದಿಸ್ ವಾಸ್ ಮೈ ಡೇ. ಇದಾದಮೇಲೆ ನನಗೆ ಆಫೀಸ್ ಕೆಲಸ ಇದೆ, ಅದನ್ನು ಮಾಡಿ ನಾನು ಮುಗಿಸ್ತೀನಿ. ಸೊ ದ್ಯಾಟ್ ಎಂಡ್ಸ್ ಮೈ ಡೇ ಆ್ಯಂಡ್ ದ್ಯಾಟ್ ಎಂಡ್ಸ್ ಟುಡೇಸ್ ವ್ಲಾಗ್ ಆಲ್ಸೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಡೇ. ಸೊ ಬಾಯ್ ಗೈಸ್.